ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದಾಗೆ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಸೊ ಸ್ಪೆಷಲ್ ಇದೆ ಅಂತ ಈಗಾಗಲೇ ಕಳೆದ ಲಾಗಲ್ಲಿ ನಾನು ಹೇಳಿದ್ದೀನಿ. ಇನ್ನೂ ಆ ಲಾಗ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅಂದಾಗೆ ಏನು ಸ್ಪೆಷಲ್ ಇದೆ, ಸೊ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗಬೇಕು. ರೆಡಿಯಾಗಿ ನಿಮ್ಮನ್ನು ಸಿಗ್ತೀನಿ. ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನಾವು ಈಗ ಮಂಗಳೂರು ಟು ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ. ಸೊ ಬ್ಯಾಂಗ್ಳೂರಿಗೆ ಬಂದ ದಿವಸ ಹಾಗೆ ನಾವು ಉಳ್ಕೊಂಡಿರೋ ರೂಮ್ ಬಗ್ಗೆ ಈಗಾಗಲೇ ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ ಅಲ್ಲಿ ನಾವು ಉಳ್ಕೊಂಡಿರೋ ಹೋಟೆಲ್ದು ರೂಮ್ ಟೂರ್ ಕೂಡ ಮಾಡಿದ್ದೀನಿ. ಸೊ ಅದ್ರ ಮುಂದುವರೆದ ಭಾಗ ಇದು. ಇವತ್ತು ನನ್ನ ಸ್ಪೆಷಲ್ ಡೇ, ಬರ್ಡೇ. ಸೊ ಅದ್ರ ಸೆಲೆಬ್ರೇಷನಿಗೋಸ್ಕರ ಆಚೆ ಹೊರಟಿದ್ದೀವಿ. ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು. ಸೊ ಇಲ್ಲೇ ಬಿಗ್ ಬಾರ್ಬಿಕ್ಯೂ ಅಂತ ಹೇಳಿದ್ದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೆಲೆಬ್ರೇಷನಿಗೋಸ್ಕರ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಅಂದಾಗೆ ಇದೇ ಮೊದಲು ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಕೂಡ ಮಾಡಿ. ನಾವು ಮಾರ್ನಿಂಗ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಅಡ್ಯಾರ ಆನಂದ್ ಭವನಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತ ಬಂದಾಗ ಈ ಒಂದು ಬಿಗ್ ಬಾರ್ಬಿಕ್ಯೂ ನೋಡಿದ್ವಿ. ಹೇಗಿದ್ರು ನೈಟು ಡಿನ್ನರ್ಗೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇದು ಹೇಗಿದ್ರು ಹತ್ತಿರ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಈ ಒಂದು ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿದೆ. ಆದರೆ ಏನಪ್ಪ ಅಂದರೆ ನಮ್ಮ ಮಂಗಳೂರಲ್ಲೆಲ್ಲ ಟೈಮಿಗೆ ಕರೆಕ್ಟಾಗಿ, ಅಂದರೆ ಈಗ 7:30 ನಾವು ಬುಕ್ಕಿಂಗ್ ಮಾಡಿದ್ವಿ ಅಂದರೆ 7:30 ನಮ್ಮನ್ನು ಒಳಗಡೆ ಇನ್ವೈಟ್ ಮಾಡ್ತಾರೆ. ಬಟ್ ಇಲ್ಲಿ ಹೇಗಾಯಿತು ಅಂದರೆ ನಮಗೆ 7:30 ನಾವು ಬುಕ್ಕಿಂಗ್ ಮಾಡಿದ್ದು, ಯಾಕಂದರೆ ದೈವಿಕೆಲ್ಲ ಬೇಗ ಮಲಗಿಬಿಡ್ತಾನೆ ಅಂತ ಹೇಳಿಬಿಟ್ಟು. ಆದರೆ ಇವ್ರು ನಮಗೆ ಒಳಗಡೆ ಇನ್ವೈಟ್ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಆಗೋಯಿತು. ಯಾಕಂದರೆ ಮಂಗಳೂರಲ್ಲಿ ನಮಗೆ 7:30 ಏನಾದರೂ ಬುಕ್ಕಿಂಗ್ ಮಾಡಿದ್ವಿ ಅಂದರೆ ಇನ್ ಕೇಸ್ ನಾವು ಬರೋದು ಲೇಟ್ ಆಗ್ತಾ ಇದೆ ಅಂದರೆ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇರ್ತಾರೆ. ಬಟ್ ಇಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದರು. ಆ್ಯಂಡ್ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಈ ಮ್ಯಾಂಗೋ ಫ್ಲೇವರಲ್ಲಿರುವಂಥ ಒಂದು ಜ್ಯೂಸ್ ಕೊಟ್ಟರು. ಸೇಮ್ ರಸ್ನಾದ ಹೇಗೆ ಮ್ಯಾಂಗೋ ಫ್ಲೇವರ್ ಬರುತ್ತಲ್ವ ಅದೇ ಥರ ಇತ್ತು ಜ್ಯೂಸು. ಓಕೆ ಆಗಿತ್ತು. ದೈವಿಕ್ ತುಂಬ ಹೊತ್ತಿನಿಂದ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದ. ಅವನಿಗೆ ತುಂಬ ಇಷ್ಟ. ಕಾರ್ನಿಗೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿರ್ತಾರೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಜೊತೆಗೆ ದಮ್ ಆಲೂ ಥರದ್ದೇನೋ ಫ್ರೈ ಮಾಡಿ ಕೊಟ್ಟಿದ್ರು, ಮತ್ತು ಆಲೂ ಟಿಕ್ಕಾ ಕೊಟ್ಟಿದ್ರು. ಅಂದಾಗೆ ಇದು ಡೆಸರ್ಟಲ್ಲಿರುವಂಥದ್ದು. ಡೆಸರ್ಟಲ್ಲಿ ಹಣ್ಣಿನ ಬೇರೆ ಬೇರೆ ಫ್ಲೇವರಲ್ಲಿ ಕಸ್ಟರ್ಡ್ ಇಟ್ಟಿದ್ರು, ಜೊತೆಗೆ ಬ್ರೌನಿ, ಹಾಗೆ ಪೇಸ್ಟ್ರಿ, ಕೇಕ್ಸ್, ಹಾಗೆ 2 ಥರ ಫ್ರೂಟ್ಸ್ ಇಟ್ಟಿದ್ರು. ಒಂದು ಪಪ್ಪಾಯ, ಒಂದು ವಾಟರ್ ಮೆಲನ್. ಇಲ್ಲಿ ಕುಲ್ಫಿ, ಹಾಗೆ ಐಸ್ ಕ್ರೀಮ್ಸ್, ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಕೆಲವೊಂದು ಫ್ಲೇವರ್ಗಳನ್ನು ನಾವು ಸೆಲೆಕ್ಟ್ ಮಾಡಿದರೆ.
ಹಾಗೆ ಇದು ಹೊಸ ಒಂದು ಕೌಂಟರ್ ಇತ್ತು, ಈ ಥರದ್ದು ಮಂಗಳೂರಲ್ಲಿ ಇರಲಿಲ್ಲ. ತವಾ ಫ್ರೈ ಮಾಡಿ ಕೊಡ್ತಾರೆ, ನಾನ್ ವೆಜ್ ಅವರಿಗೆ ಬೇರೆ, ವೆಜ್ ಅವರಿಗೆ ಬೇರೆ. ಅಂದರೆ ಸ್ಲೈಸಸ್ ಮಾಡಿರ್ತಾರೆ, ನ್ಯೂಡಲ್ಸ್ ಆಮೇಲೆ ರೈಸ್ ಅವನ್ನೆಲ್ಲ ತವಾ ಫ್ರೈ ಮಾಡಿ ಕೊಡ್ತಾರೆ. ಒಂಥರ ಟೇಸ್ಟ್ ಚೆನ್ನಾಗಿತ್ತು ತವಾ ಫ್ರೈದು. ಹಾಗೆ ಮೇನ್ ಕೋರ್ಸಿಗೆ ಬಂದುಬಿಟ್ರೆ ಮೋಮೋಸ್ ಇತ್ತು. ಇದು ಯಾಕೋ ಒಂದು ಸ್ವಲ್ಪ ಕಹಿ ಇತ್ತು, ಎಲ್ಲರಿಗೂ ಅದೇ ಫೀಲ್ ಆಯಿತು. ಇದರಲ್ಲಿ ಎಲೆಕೋಸ್ದದು ಅಷ್ಟಾಗಿ ಟೇಸ್ಟಿಯಾಗಿರಲಿಲ್ಲ. ತುಂಬ ಜನ ಅದನ್ನು ಮುಟ್ಟಕ್ಕೆ ಹೋಗಲಿಲ್ಲ ಕಹಿ ಇದೆ ಅಂತ ಹೇಳಿ. ಅದಾದಮೇಲೆ ಅದಕ್ಕೆ ಚಟ್ನಿ ಕೊಟ್ಟಿದ್ರು, ಚಟ್ನಿ ಚೆನ್ನಾಗಿತ್ತು. ಸ್ವೀಟಲ್ಲಿ ಶಾವಿಗೆ ಖೀರ್ ಹಾಗೆ ಕೇಸರಿ ಬಾತ್ ಇತ್ತು. ಕೇಸರಿ ಬಾತ್ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಫೇವ್ರೇಟ್ ಇಲ್ಲಿದು ಸಣ್ಣ ಸಣ್ಣ ಪುಟಾಣಿ ಜಾಮೂನ್, ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಪನ್ನೀರ್ದೊಂದು ಗ್ರೇವಿ, ಮತ್ತೊಂದು ಗ್ರೇವಿ, ಹಾಗೆ ಮೋಸ್ಟ್ಲಿ ಇದು ವೆಜ್ ಕೊಲ್ಹಾಪುರಿ ಇರಬೇಕು, ಮತ್ತು ದಮ್ಮಾಲು ಜೊತೆಗೆ ನ್ಯೂಡಲ್ಸ್ ಮತ್ತು ಅದಕ್ಕೆ ಗ್ರೇವಿ ಇಟ್ಟಿದ್ರು. ಹಾಗೆ ದಾಲ್ ಇತ್ತು ಮತ್ತು ರೈಸ್ ಕೂಡ ಇತ್ತು. ಹಾಗೆ ವೆಜ್ ಬಿರಿಯಾನಿ ಮತ್ತು ಸೂಪ್ ಕೂಡ ಇಟ್ಟಿದ್ರು. ಸೂಪ್ ಕೂಡ ಕಹಿ ಬರ್ತಾಯಿತ್ತು, ಅದಕ್ಕೂ ಕಾಲಿಫ್ಲವರ್ ಹಾಕಿದ್ರು ಅಂತ ಅನಿಸುತ್ತೆ. ಇದು ಕೂಡ ಕಹಿ ಅಂತ ಇತ್ತು, ಮೋಸ್ಟ್ಲಿ ಅದರದ್ದೇ ಪ್ರಾಬ್ಲಮ್ ಇರಬೇಕು. ಬಟ್ ಇನ್ನು ಉಳಿದಿದ್ದ ಡಿಶ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಗಾರ್ಲಿಕ್ ನಾನ್ ತೊಗೊಂಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿ. ಇದು ವೆಜ್ ಕೌಂಟರ್, ಆದರೆ ಪಕ್ಕಕ್ಕೆ ನಾನ್ ವೆಜ್ ಕೌಂಟರ್ ಇದೆ. ಮಂಗಳೂರಲ್ಲಿ ನಾವು 2-3 ಸರಿ ಹೋಗಿದ್ವಿ, ಯಾಕಂದರೆ ನಂಗೆ ತುಂಬ ಇಷ್ಟ ಇದು ರೆಸ್ಟೋರೆಂಟು. ಸೊ ಅಲ್ಲಿ ಒಂದೊಂದು ಐಟಮ್ಸ್ಗಳು ಇದ್ದಾವೆ, ಇಲ್ಲಿ ಒಂದೊಂದು ಐಟಮ್ಸ್ ಇಲ್ಲ. ಇಲ್ಲಿರೋ ಐಟಮ್ಸು ಮಂಗಳೂರಲ್ಲಿಲ್ಲ. ಆ್ಯಂಡ್ ಚಾಟ್ಸಲ್ಲಿ ತುಂಬ ವೆರೈಟಿ ಸಿಗುತ್ತೆ ಮಂಗಳೂರಲ್ಲಿ, ಬಟ್ ಇಲ್ಲಿ ಇದೊಂದೇ ಇತ್ತು. ಇದಾಗಿತ್ತು ಇವತ್ತಿನ ಲಾಗ್. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಯಿತು. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅಂದಾಗೆ ಇದು ಬ್ಯಾಂಗ್ಳೂರಲ್ಲಿರುವಂಥ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಬಿಗ್ ಬಾರ್ಬಿಕ್ಯೂ. ಆದರೆ ನನಗೆ ಮಂಗಳೂರಲ್ಲಿರುವಂಥ ಬಾರ್ಬಿಕ್ಯೂ ತುಂಬ ಇಷ್ಟ ಆಯಿತು. ಸೊ ಹೋಟೆಲ್ ಎಲ್ಲ ಚೆನ್ನಾಗಿದೆ, ಸ್ಟಾಫು ಕೂಡ ತುಂಬ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ. ನೀವು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನೀವೇನಾದರೂ ಹೋಗಿದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವರು ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ವೆಜ್ ಈ ಥರ ಥಾಲಿ ಆದರೆ ಅದಕ್ಕೆ 800 ರೂಪಾಯಿನೋ ಇದೆ, ನಾನ್ ವೆಜ್ಜಿಗೆ ಸಪ್ರೇಟ್ ಪ್ರೈಸ್ ಇದೆ. ಅಂದಾಗೆ ಬ್ಯಾಂಗ್ಳೂರಲ್ಲಿ ನಾವು ಇನ್ನೂ 2 ಡೇಸ್ ಇರ್ತಾ ಇದ್ದೀವಿ. ಸೊ ಸುಮಾರು ಪ್ಲೇಸ್ಗಳನ್ನು ಕವರ್ ಮಾಡಬೇಕು ಅಂತ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ನೀವು ಬರೋವಂಥ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಹಾಕಿದ ತಕ್ಷಣ ವ್ಲಾಗ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.